ತಾಲೂಕಿನ ಈ ಒಂದು ಸಭಾಂಗಣದಲ್ಲಿ ತಮ್ಮೆಲ್ಲರಿಗೂ ಈ ಮೂಲಕ ತಿಳಿಸೋದೇನೆಂದರೆ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ದುರ್ಗಾ ವಾಹಿನಿ ಮತ್ತು ಮಾತೃಶಕ್ತಿ ವತಿಯಿಂದ ಈ ಹಿಂದೆ ನಡೆದಂಥ ಬಾಂಗ್ಲಾದೇಶದಲ್ಲಿ ನಡೆದಂಥ ಘೋರವಾದ ಕಗ್ಗೊಲೆಯನ್ನು ಖಂಡಿಸಿ ಇವತ್ತು ನಾವು ರಾಜ್ಯಪಾಲರಿಗೆ ಮನವಿಯನ್ನು ತಹಶೀಲ್ದಾರ್ ಮೂಲಕ ಸಲ್ಲಿಸುವಂಥ ಒಂದು ಈ ವೇದಿಕೆ. ಈ ಮೂಲಕ ದೇಶದ ಎಲ್ಲ ಹಿಂದೂ ಬಾಂಧವರಿಗೆ ಏನು ಹೇಳೋದಂದರೆ, ನಮ್ಮ ಅಕ್ಕ ತಂಗಿಯರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅದು ನಮ್ಮೆಲ್ಲರಿಗೂ ಕೂಡ ತುಂಬ ಜವಾಬ್ದಾರಿಯಿಂದ ಇರಬೇಕಾದಂಥದ್ದು. ಜೊತೆಗೆ ಇನ್ನೊಬ್ಬನೇ ಯಾರೋ ನಮ್ಮ ಮನೆಯ ಸುತ್ತಲ ತಿರುಗಾಡ್ತಾನೆ, ನಮ್ಮ ಮಕ್ಕಳ ಜೊತೆ ಅವ ಸಲಿಗೆಯಿಂದ ಇರ್ತಾನೆ ಅನ್ನುವಂಥದ್ದು ಜವಾಬ್ದಾರಿ ಕೂಡ ವಹಿಸಿ ಅವರ ಆಗುಹೋಗುಗಳನ್ನ, ಅವರ ಆ್ಯಕ್ಟಿವಿಟೀಸ್ಗಳೇ, ಅವರ ಕಾರ್ಯಕ್ಷೇತ್ರದ ಕಡೆ ನಾವು ಗಮನಿಸುವಂಥ ಕೆಲಸ ನಾವು ಮಾಡಬೇಕು ಪಾಲಕರದವರು. ಆದ ನಂತರ ಹಿಂದೂ ಧರ್ಮದ ಕುರಿತಾಗಿ ಬಾಂಗ್ಲಾದಲ್ಲಿ ಏನು ಕಗ್ಗೊಲೆ ನಡೆದು ನಾವೆಲ್ಲ ದೃಶ್ಯ ಮಾಧ್ಯಮಗಳ ಮೂಲಕ ನೋಡಿ ಇನ್ನೂ ಜನ ನಮ್ಮ ಹಿಂದೂಗಳಿಗೆ ರಕ್ತ ಕುದೀತಾ ಇಲ್ಲ ಅಂದ್ರೆ ಇನ್ಯಾವಾಗ ಆಗೋದು ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನಾರ್ಥಕವಾದಂಥದ್ದು. ಎಲ್ಲ ಮಠಮಾನ್ಯಗಳು ಕೂಡ ಸಾಕಷ್ಟು ಇದರ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಹಿಂದೂ ಧರ್ಮದ ಕುರಿತಾಗಿ ಹೋರಾಟ ನಡೆದೀವಿ. ಆದರೆ ಹಿಂದೂಸ್ತಾನದಲ್ಲಿ ಹಿಂದೂಗಳ ಹೋರಾಟ ಒಗ್ಗಡಿಸೋ ಕೆಲಸ ಮಾಡೋದಂದ್ರೆ ಇದು ಕಂಬಾರ ಓಣಿಯಾಗ ಕದ್ರು ಮಾರಕ್ಕೆ ಹೋದಂಗೆ ಆಗುತ್ತೆ. ಅಂದ್ರೆ ಹಿಂದೂಸ್ತಾನದಲ್ಲಿ ಹಿಂದೂಗಳ ಸಂಘಟನೆ ಮಾಡುವಂಥದ್ದು ಅವಶ್ಯಕತೆ ಇದೆಯಾ? ಹಿಂದೂಗಳು ಒಗ್ಗಟ್ಟಾಗಿ ಇರಲೇಬೇಕಾದಂಥ ಪರಿಸ್ಥಿತಿ ಇದ್ದರೂ ಕೂಡ ಜನ ಅದರ ಬಗ್ಗೆ ಲಕ್ಷ್ಯ ಇಲ್ಲದೆ ಯಾವುದೋ ರಾಜಕೀಯ ಆಮಿಷಕ್ಕೆ ಆ ಕಡೆ ಒಲೈಸಿ ಯಾರನ್ನು ಜಿಹಾದ್ ಕೆಲಸಕ್ಕೆ ಒಪ್ಪಿಸುವಂಥವ್ರನ್ನ, ಜಿಹಾದಿ ಮನಸ್ಥಿತಿಯನ್ನು ಬೆಳೆಸುವಂಥ ಕೆಲಸ ಮಾಡುವಂಥವ್ರನ್ನ ನಾವು ಕೂಡ ಮುಂದೆ ತರುವಂಥ ಕೆಲಸ ಆಗಬಾರ್ದು. ಯಾವಾಗಲೂ ಧರ್ಮದ ಕುರಿತಾಗಿರುವಂಥದ್ದು, ಏಕೆಂದರೆ ವಿಶ್ವಕ್ಕೆ ಗುರುವಾಗಿರುವಂಥ ದೇಶ ಆಗಬೇಕಂತ ಹೊರಟಿರುವಂಥ ಭಾರತ, ಹಿಂದೂಸ್ತಾನ ಈ ರೀತಿಯಾದಂಥ ಅವಹೇಳನ ಕೆಲಸಗಳನ್ನ ನೋಡಿಯೂ ಸುಮ್ಮನೆ ಕೊಡುವಂಥ ಕೆಲಸ ಅಲ್ಲ. ಅದಕ್ಕೆ ಜಿಹಾದಿ ಮನಸ್ಥಿತಿ ಇರುವಂಥವರು ಎಲ್ಲೆಲ್ಲಿ ರಂಜಿತಾಳ ಕೊಲೆ ಆಗೈತೆಯೋ ಅಂಥ ಸಾಕಷ್ಟು ಕೊಲೆಗಳು ಹಿಂದೆ ಆದರೂ ಕೂಡ ಅವ್ರಿಗೆ ಇನ್ನೂ ಶಿಕ್ಷೆ ಆಗಿ ಒಳಗೆ ಹೋದಂಥವ್ರು ಕಡಿಮೆ. ಅದಕ್ಕೆ ಅವರ ರಂಜಿತಾ ಕೊಲೆ ಮಾಡಿದ್ರು ರಫೀಕ್ ಇರ್ಬೋದು, ಅವನ ಹಿಂದೆ ಇರುವಂಥವ್ರು, ಅವನೇನೋ ಕೊಲೆ ಆಗಿರ್ಬೋದು, ಅವನು ಸತ್ತೋಗಿರ್ಬೋದು, ಆದರೆ ಅದರ ಹಿಂದೆ ಆ ಮನಸ್ಥಿತಿಯನ್ನು ತಂದಿಟ್ಟಿರುವಂಥವ್ರು ಯಾರ್ಯಾರು ಅದಾರೋ ಅವರೆಲ್ಲರೂ ಕೂಡ ಬಂಧನ ಆಗಬೇಕು, ಅವರೆಲ್ಲರೂ ಕೂಡ ಶಿಕ್ಷೆ ಆಗಬೇಕು. ಕಾನೂನಿನ ಪ್ರಕಾರವಾಗಿ ಅವರಿಗೆ ಗಲ್ಲು ಶಿಕ್ಷೆ ಆಗುವಂಥದ್ದು ಆಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಆಗಲಿ, ದುರ್ಗಾ ವಾಹಿನಿ ಒತ್ತಾಯ ತರ್ತೀವಿ. ಅದರ ಜೊತೆಗೆ ಈ ಬಾಂಗ್ಲಾದಿಂದ ಬಂದಂಥ ಎಲ್ಲ ವಲಸಿಗರನ್ನ ಹೊರಗೆ ಹಾಕುವಂಥ ಕೆಲಸ ಇಡೀ ದೇಶದಿಂದ ಹೊರಗೆ ಹಾಕುವಂಥ ಕೆಲಸ ಆಗಬೇಕು. ಅದಕ್ಕೆ ಬಾಂಗ್ಲಾ ಹಟಾವು ದೇಶ ಬಚಾವು ಅನ್ನುವಂಥ ಕೆಲಸ ದೇಶದಲ್ಲಿ ನಡಿಬೇಕಾಗಿದೆ. ಅದನ್ನು ಬರೀ ಬಾಯಾಗಿ ಹೇಳಿದ್ರಷ್ಟೇ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ರಾಜ್ಯ ಸರ್ಕಾರನೂ ಮಾಡಬೇಕು, ಕೇಂದ್ರ ಸರ್ಕಾರನೂ ಕೂಡ ಅದನ್ನು ಮಾಡುವಂಥ ಕೆಲಸ ಮಾಡಬೇಕು. ನಮ್ಮವ್ರು ಯಾರು ಇರುವಂಥ ಬಾಂಗ್ಲಾದೊಳಗಿರುವಂಥವ್ರನ್ನ ನಡು ಬೀದಿಯಲ್ಲಿ ಗಿಡಕ್ಕೆ ನೇತು ಹಾಕಿ ಸುಳ್ಳು ಕೆಲಸ ಮಾಡ್ತಾರಂದ್ರೆ ಆ ರೀತಿಯಾದಂಥ ಕೆಲಸಗಳನ್ನ ಇಲ್ಲಿ ಯಾರೂ ಮಾಡಿಲ್ಲ. ಆದರೆ ಆ ಕೆಲಸಗಳು ಮಾಡುವಂಥದ್ದು ಭಾಳ ದೂರ ಇಲ್ಲ. ಯಾಕಂದರೆ ಎಷ್ಟೋ ತನಕ ಒಬ್ಬ ಮನುಷ್ಯ ತಾಳ್ಮೆ ತಗೋತಾರಂದ್ರೆ ಅವನಿಗೆ ಹಿಂದೆ ಸರಿಸೋದು ಅಂದರೆ ಹಿಂದೆ ಒತ್ತು ಕೊಟ್ಟು ಹೋದ್ರೆ ಹಿಂದೆ ಗೋಡೆ ಹತ್ತು ತನಕ ಮಾತ್ರ ಸರಿತಾನ, ಆ ನಂತರ ಸರಿಯೋದಿಲ್ಲ. ಆ ರೀತಿ ಸ್ಥಿತಿ ಹಿಂದೂ ಸಮಾಜಕ್ಕೆ ಬಂದು ನಿಂತರೂ ನಮ್ಮ ಜನ ನನಗೇನು ಆಗಿಲ್ಲ ಅನ್ನೋ ಸ್ಥಿತಿಯೊಳಗೆ ಅದಾರ. ಎಲ್ಲೋ ಆಗಿದೆ ಘಟನೆ, ಬಾಂಗ್ಲಾದಾಗ ನಡೆದೈತಿ ಅನ್ನುವಂಥದ್ದನ್ನು ಅದರ ದೃಶ್ಯ ನಮ್ಮ ಎದುರುಗಡೆನೇ ಇದ್ರೂ ಕೂಡ ಸಮಾಜ ಎಚ್ಚೆತ್ತುಗೊಳಿಸುವಂಥ ಕೆಲಸ ಮಾಡಿಲ್ಲ. ಆ ಸಮಾಜ ಎಚ್ಚರಿಸೋ ಕೆಲಸ ಆಗಬೇಕು ಅನ್ನೋಂಥದ್ದನ್ನು ಸಾಂಕೇತಿಕವಾಗಿ ಇಲ್ಲಿ ದುರ್ಗಾ ವಾಹಿನಿ ಆಗಿರ್ಬೋದು, ಬಜರಂಗ ದಳ ಇರ್ಬೋದು, ಅಥವಾ ಬಜರಂಗ ದಳದ ಕಾರ್ಯಕರ್ತರು ಅಷ್ಟೇ ಅಲ್ಲದೆ ದುರ್ಗಾ ವಾಹಿನಿ, ಮಾತೃಶಕ್ತಿ ಮತ್ತು ವಿಶ್ವ ಹಿಂದೂ ಪರಿಷತ್ತು ಅಷ್ಟೇ ಅಲ್ಲದೆ ಎಲ್ಲ ಸಮಾಜದವರು ಕೂಡ ಈ ಕೆಲಸವನ್ನು ಮಾಡಬೇಕು. ಅದು RSSನವ್ರಿಗೆ, ಬಜರಂಗ ದಳದವರಿಗೆ, ಇವ್ರಿಗೆ ಅಷ್ಟೇ ಮೀಸಲು ಅನ್ನುವಂಥದ್ದು ಆಗಬಾರ್ದು. ನಮಗೆ ಹಿಂದುತ್ವವನ್ನು ಕಾಪಾಡೋದು ನಮ್ಮದಷ್ಟೇ ಏನು ಸಂಘಕ್ಕೆ ಗುತ್ತಿಗೆ ಕೊಟ್ಟದ್ದಲ್ಲ, ಸಂಘಕ್ಕೆ ನೇಮ ಮಾಡಿಕೊಟ್ಟದ್ದಲ್ಲ, ಉಳಿದವರೆಲ್ಲರದು ಕೂಡ ಅಲ್ಲಿ ಜವಾಬ್ದಾರಿ ಇರುವಂಥದ್ದು. ಆ ಕಾರಣಕ್ಕಾಗಿ ಎಲ್ಲ ಹಿಂದೂ ಸಮಾಜ ಬಾಂಧವರು ಕೂಡ ಈ ಒಂದು ನಿಟ್ಟಿನಲ್ಲಿ ಬಾಂಗ್ಲಾ ವಲಸಿಗರನ್ನ ನಮ್ಮಲ್ಲಿ ಕರ್ಕೊಳ್ಬಾರ್ದು, ನಮ್ಮ ದೇಶದ ಹಿಂದೂಗಳನ್ನು ಅಲ್ಲಿ ಕೊಲೆ ಆಗಬಾರ್ದು ಅನ್ನುವಂಥ ಒಂದು ಹೋರಾಟದಲ್ಲಿ ತಾವು ಕೂಡ ಇರಬೇಕು. ಯಾರು ಆ ಮನಸ್ಥಿತಿ ಇರುತ್ತಾರೋ ಅವನ್ನೆಲ್ಲರನ್ನೂ ಕೂಡ ಈ ದೇಶದಿಂದ ಓಡಿಸುವಂಥ ಕೆಲಸ ನಡೀಬೇಕಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತೇನೆ. ಸಹಯೋಗದಲ್ಲಿ ನಡೆದಿರುವ ಒಂದು ಪ್ರತಿಭಟನೆ, ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪೂಜ್ಯರಲ್ಲಿ, ಶಾಸಕರಲ್ಲಿ, ಎಲ್ಲ ಜಮಖಂಡಿಯ ಹಿಂದೂ ಬಾಂಧವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ, ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಲ್ಲಿಯೂ ಕೂಡ ಶರಣಾರ್ಥಿಗಳು ಹೇಳಿ, ಈಗಾಗಲೇ ಈ ಕಾರ್ಯಕ್ರಮದ ಕುರಿತು ಬಂದಂಥ ಎಲ್ಲ ನಮ್ಮ ಬಾಂಧವರು
ಉದ್ದೇಶವನ್ನು ಹೇಳಿದ್ದಾರೆ. ತಮಗೆಲ್ಲ ಮಾಧ್ಯಮದವರಿಗೆ ಗೊತ್ತಿದೆ, ಇವತ್ತು ಇಡೀ ವಿಶ್ವದಲ್ಲಿ ಏನು ನಡೀತಾ ಇದೆ, ಅದರಲ್ಲಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಾಗಿ ಹಿಂದೂಗಳ ಮೇಲೆ ಅತ್ಯಾಚಾರ ಇರಬಹುದು, ಕೊಲೆ ಇರಬಹುದು, ಮತ್ತು ಅವರನ್ನ ಒಂದು ಗಿಡಕ್ಕೆ ಕಟ್ಟಿ ಹಾಕಿ ಅವರನ್ನ ಬಟ್ಟೆಯನ್ನು ಎಲ್ಲ ತೆಗೆದು ಅವರನ್ನು ಸುಡುವಂತಹ ಒಂದು ಕ್ರೂರ್ಯವನ್ನ ಮಾಡ್ತಾ ಇರೋದನ್ನು ನೋಡಿದ್ರೆ ಬಹಳಷ್ಟು ನೋವಾಗ್ತಾ ಇದೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಭಾರತ ಅಂತಂದ್ರೆ ಅದು ಒಂದು ಬಹುಧರ್ಮೀಯ ದೇಶ ಇದು. ಯಾಕಂದ್ರೆ ಇಲ್ಲಿ ಅನೇಕ ಧರ್ಮಗಳನ್ನು ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಸನಾತನ ಹಿಂದೂ ಧರ್ಮಕ್ಕೆ ಒಂದು ನೆಲೆ ಅಂತಂದ್ರೆ ಅದು ಭಾರತ ದೇಶ. ಇಂತಹ ಪವಿತ್ರವಾಗಿರ್ತಕ್ಕಂಥ ದೇಶದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಮತ್ತು ಇನ್ನುಳಿದ ದೇಶದವರು ಕೂಡ ಇಲ್ಲಿ ಬಂದು ಬಹಳಷ್ಟು ನೆಮ್ಮದಿಯಿಂದ ಇದ್ದಾರೆ. ಆದರೆ ಇನ್ನೊಂದು ಪರಿಸ್ಥಿತಿ ಏನು ಅಂತಂದ್ರೆ ಈ ಸನಾತನ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಬಾಂಧವರನ್ನ ಇನ್ನುಳಿದ ಕೆಲವೊಂದಿಷ್ಟು ದೇಶಗಳಲ್ಲಿ ಅವರನ್ನು ನೋಡ್ತಾ ಇರುವಂತಹ ದೃಷ್ಟಿನೇ ಬೇರೆಯಾಗಿದೆ. ಯಾಕಂದ್ರೆ ಅವರು ಯಾವಾಗಲೂ ಕೂಡ ಹಿಂದೂಗಳು ಅಂತಂದ್ರೆ ಒಂದು ಸಹನಾ ಶಕ್ತಿ ಒಂದು ಮತ್ತು ಅವರಲ್ಲಿರ್ತಕ್ಕಂತಹ ಒಂದು ಮಾನವೀಯತೆ, ಆ ಮಾನವೀಯತೆಯನ್ನ ದುರ್ಬಳಕೆ ಇನ್ನುಳಿದ ಜನಾಂಗ ಒಂದು ಕಡೆ ಏನೋ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೀವಿ. ಈಗಾಗಲೇ ನಮ್ಮ ದೇಶದಲ್ಲಿಯೂ ಕೂಡ, ಅದರಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಎಷ್ಟೋ ಹಿಂದೂ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆಗಳು ಮೇಲಿನ ಮೇಲೆ ಅವು ಕೂಡ ನಡೀತಾ ಇರೋದನ್ನು ನೋಡಿದ್ರೆ ನಾವೆಲ್ಲ ಹಿಂದೂ ಬಾಂಧವರು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಮುಂದೆ ಬರುವಂತ ದಿನಗಳಲ್ಲಿ ಇಂತಹ ಒಂದು ಘಟನೆಗಳು ನಡಿಬಾರದು ಮತ್ತು ಈ ದೇಶದಲ್ಲಿರ್ತಕ್ಕಂಥ ದೇಶದ್ರೋಹಿಗಳನ್ನ ಆದಷ್ಟು ಬೇಗ ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೀವಿ. ಮುಂದೊಂದು ದಿವಸ ನಾವೆಲ್ಲ ಜಾತಿ ಮತ್ತು ಪಂಥ ನಾವೆಲ್ಲವನ್ನು ಮರೆತು ಸಮಾಜವನ್ನ ಕಟ್ಟುವಂತ ವ್ಯವಸ್ಥೆಯನ್ನ ಸಮಾಜದಲ್ಲಿ ನಿರ್ಮಾಣ ಆಗಬೇಕು. ಕೇವಲ ಇದು ಬಜರಂಗ ದಳಕ್ಕೆ ಮಾತ್ರ ಸೀಮಿತ ಅಂತಲ್ಲ, ಇದು ಸಿಂಹವಾಣಿ ದುರ್ಗಾ ದೇವಿ ಮಹಿಳಾ ಸಂಘಕ್ಕೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ದೇಶಭಕ್ತ ಭಾರತೀಯರಿಗೆ ಸಂಬಂಧಪಟ್ಟಂತ ವಿಚಾರ. ಹಾಗಾಗಿ ತಾವೆಲ್ಲ ಗಣನೀಯ ತಗೊಂಡುಕೊಂಡು ಆದಷ್ಟು ಈ ಇಂತಹ ಕೃತ್ಯಗಳನ್ನ ಮುಂದೆ ನಡೆದ ಹಾಗೆ ತಾವೆಲ್ಲ ಒಗ್ಗಟ್ಟಿನಿಂದ ಅದನ್ನ ನಾವೆಲ್ಲ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಸಮಾಜ ಇನ್ನೂ ಕೂಡ ಸಂಘಟಿತರಾಗಬೇಕು. ನಮ್ಮ ದೇಶವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ ಉಳಿಸುವಂತಹ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಎಲ್ಲರಿಗೂ ಕೂಡ